ಸೊ ಫ್ರೆಂಡ್ಸ್, ರೆಡ್ಮಿ ನೋಟ್ 7 ಚೈನಾದಲ್ಲಿ ಮೊನ್ನೆ ಅಷ್ಟೇ ಫೋನ್ ರಿಲೀಸ್ ಮಾಡಿದ್ದಾರೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಕೂಡ ರೆಡ್ಮಿ ನೋಟ್ 7 ಬರ್ತಾ ಇದೆ. ಸೊ ಹಾಗಾದ್ರೆ ರೆಡ್ಮಿ ನೋಟ್ 4, ನೋಟ್ 5 ತುಂಬ ಹವಾ ಮಾಡ್ತು. ನೋಟ್ 6 ಪ್ರೋ ಇದೇ ಒಂದು ಇಕ್ವಲ್ಗೆ ಒಂದು ಹವಾ ಮಾಡ್ಕೊಂಡಿದೆ. ಬಟ್ ನೋಟ್ 7 ಒಂದು ಹಾವಳಿ ಕೇಳಿದ್ರಪ್ಪ ಅಂತಂದ್ರೆ ಪಕ್ಕ ನೀವೆಲ್ಲ ಶಾಕ್ ಆಗ್ತೀರಾ. ಬ್ಯಾಟ್ರಿ ಆಗಿರಲಿ, ಇದರ ಒಂದು ಪ್ರೈಸ್ ಅಂತೂ ತುಂಬ ಕಮ್ಮಿ ಇದೆ ಯಾರು, ತುಂಬ ಕಮ್ಮಿ ಇದೆ. ಸೊ ನಾನಂತೂ ಸ್ಪೆಷಲಿ ನಾನು ತುಂಬ ವೇಟ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಪಕ್ಕ ನಾನೊಂದು ಹಲವಾರು ವಿಡಿಯೋಗಳನ್ನ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್, ಪ್ರೈಸ್ ಮತ್ತೆ ಇದರಲ್ಲಿ ಒಂದು ಮೇನ್ ವಿಶೇಷತೆಗಳನ್ನ ನೋಡೋಣ ಅಂತ. ಸೊ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರಪ್ಪ ಅಂತಾರೆ, ಚಾನಲ್ಗೆ ಹೊಸದಾಗಿ ಬಂದಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಮತ್ತೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಸೊ ಫ್ರೆಂಡ್ಸ್, ರೆಡ್ಮಿ ನೋಟ್ 7 ಯಾವ ರೀತಿ ಹವಾ ಮಾಡ್ಕೊಳ್ತಪ್ಪ ಅಂತಂದ್ರೆ ಈ ಒಂದು ಫೋನ್ಗೆ ಕಾಂಪಿಟೇಟ್ ಮಾಡೋಕ್ಕೆ ತುಂಬ ಕಷ್ಟ. ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ಅದು ಕಮ್ಮಿ ಬೆಲೆಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು SS ಆಗಿರಲಿ, ರಿಯಲ್ಮಿ ಆಗಿರಲಿ ಒಂದು ಕಾಂಪಿಟೇಟ್ ಮಾಡ್ತಾ ಇತ್ತು. ಸೊ ಇದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇದಕ್ಕೆ ಈಕ್ವಲ್ ಆಗಿ ಕಾಂಪಿಟೇಟ್ ಮಾಡೋಕ್ಕೆ. ಸೊ ಪ್ರೊಸೆಸರ್ ವೈಸ್ ನನ್ನ ಪ್ರಕಾರ ಕಾಂಪಿಟೇಟ್ ಮಾಡ್ಬೋದು, ಬಟ್ ಅದರ್ ಥಿಂಗ್ಸ್ ಬ್ಯಾಟ್ರಿ ಆಗಿರಲಿ, ಕ್ಯಾಮ್ರಾ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ ಅನ್ಕೊಳ್ತಾ ಇದ್ದೀನಿ. ಸೊ ಮಾಡ್ಬೋದು ಈ ಒಂದು ಫೋನಲ್ಲಿ 6.3 ಇಂಚಸ್ ಇರೋ ಒಂದು ಫುಲ್ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಡ್ಯೂ ಡ್ರಾಪ್ ನಾಚ್ ನೋಡ್ತಾ ಇದ್ವಿ, ಚಿಕ್ಕ ಬೆಸಲ್ನ ಕೂಡ ನೋಡ್ತಿದ್ವಿ, ಕೆಳಗಡೆ ಚಿನ್ನ ಕೂಡ ನೋಡ್ತಾ ಇದ್ವಿ. ಇಷ್ಟಲ್ಲೇ ಈ ಒಂದು ಫೋನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಕೊಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್, ಯಾರು ಒಂದು ಸ್ವಲ್ಪ ಒಂದು ಸೇಫ್ಟಿ ಡಿಸ್ಪ್ಲೇ ನೋಡ್ತಾ ಇದೆ ಅಂತ ಹಾಕೋಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ 4000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಸೊ ಖಂಡಿತ ನಮ್ಮ ಡೈಲಿ ಬೇಸಿಸ್ ಮೇಲೆ 4000 mAh ತುಂಬಾ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಬರ್ಬೋದು ಅನ್ಕೊಳ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ನಮಗೆ ಇದರಲ್ಲಿ C4 ಕೊಡ್ತಾ ಇದ್ದಾರೆ. ನಾವು ಇವಾಗ ಯಾವುದೊಂದು ಸ್ಮಾರ್ಟ್ ಫೋನ್ ತಗೊಳ್ಬೇಕಾದ್ರೆ ಏನಾದ್ರು ಒಂದು ಮಿಸ್ಸಿಂಗ್ ನೋಡ್ತಾ ಇದ್ವಿ ಯಾರು, ಬಟ್ ಇದರಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟಿದ್ದಾರೆ ಒಂದು ಫೋನಲ್ಲಿ. ನಾವೇನಾದ್ರು ಸ್ಮಾರ್ಟ್ ಫೋನ್ ತಗೊಳ್ಬೇಕಾದ್ರೆ ಇದರಲ್ಲಿ C4 ಇಲ್ಲ, ಬ್ಯಾಟ್ರಿ ಕಮ್ಮಿ ಇದೆ, ಕ್ಯಾಮ್ರಾ ಸ್ವಲ್ಪ ಎವರೇಜ್ ಇದೆ, ಮುಂದಿನ ಕ್ಯಾಮ್ರಾ ಚೆನ್ನಾಗಿಲ್ಲ, ಈ ರೀತಿಯಾಗಿ ಏನಾದ್ರು ಒಂದು ಇಶ್ಯೂನ ನೋಡ್ತಾ ಇದೀವಿ ನಮ್ಮ ಸ್ಮಾರ್ಟ್ ಫೋನಲ್ಲಿ. ಬಟ್ ನನ್ನ ಪ್ರಕಾರ ಇದು ಕಂಪ್ಲೀಟ್ ಆಗಿ Xiaomiನವರು ನಮ್ಮ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ನ ತಗೊಂಡು ಈ ಒಂದು ಫೋನ್ ನ ಮಾಡಿದ್ದಾರೆ. ಪಕ್ಕ ನಮ್ಮನ್ನ ತುಂಬಾ ಫಾಲೋ ಮಾಡ್ತಾ ಇದ್ದಾರೆ ಚೈನಾದವರು. ಸೊ ಹೀಗಾಗಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಕೊಡ್ತಾ ಇದ್ದಾರೆ. ಇಲ್ಲಿ C4 ಕೊಡ್ತಾ ಇದ್ದಾರೆ. ಮತ್ತೆ ಕ್ವಿಕ್ ಚಾರ್ಜಿಂಗ್ 4.0 ನಿಮಗೆ 4.0 ಒಂದು ಕ್ವಿಕ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ ಆಫೀಸಿಯಲಿ ಆಗಿ. ಸೊ ಹೀಗಾಗಿ C4 ಮುಖಾಂತರ ಫಾಸ್ಟ್ ಚಾರ್ಜಿಂಗ್ ಕೂಡ ನಾವಿಲ್ಲಿಂದ ನೋಡ್ತಾ ಇದೀವಿ. ಇನ್ನು ಒಂದು ಫೋನ್ ನ ಡಿಸೈನ್ ನೋಡ್ಕೊಂಡಾಗ ಡಿಸೈನ್ ಕೂಡ ಒಂದು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಮತ್ತೆ ಪ್ರತಿ ಸಾರಿ ಒಂದು ಬ್ಲಾಕ್, ರೆಡ್ ಮತ್ತೆ ಒಂದು ಗೋಲ್ಡನ್ ಕಲರ್ ಅಲ್ಲಿ ನೋಡ್ತಾ ಇದ್ವಿ, ಬಟ್ ಈ ಸಾರಿ ಪಿಂಕ್ ಕಲರ್ ನ ಕೊಟ್ಟಿದ್ದಾರೆ, ಬ್ಲೂ ಕಲರ್ ಇದೆ, ಮತ್ತೆ ಸ್ವಲ್ಪ ಪಿಂಕ್ ರೆಡ್ ಕಲರ್ ಅಲ್ಲಿ ಕೂಡ ನೋಡ್ತಾ ಇದ್ವಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಕಲರ್ಸ್ ಇದೆ. ಒಂದು ಹಾನರ್ ಫೋನ್ಸ್ ಗಳು ಯಾವ ರೀತಿ ಒಂದು ಗ್ಲಾಸಿ ಫಿನಿಶಿಂಗ್ ನೋಡ್ತಿದ್ವಿ, ಸೇಮ್ ಅದೇ ರೀತಿ ನಮಗೆ ಇಲ್ಲಿ ಕೂಡ ನೋಡಕ್ಕೆ ಸಿಗ್ತಾ ಇದೆ. ಸೊ ಬಿಲ್ಡ್ ಕ್ವಾಲಿಟಿನಲ್ಲಿ ಪವರ್ಫುಲ್ ಇದೆ Xiaomi. ಇನ್ನು ನೆಕ್ಸ್ಟ್ ಒಂದು ಫೋನಲ್ಲಿ ಮೇನ್ ಫೀಚರ್ ಏನಪ್ಪಾ ಅಂತಂದ್ರೆ 48 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಒಂದು ಡುವಲ್ ರಿಯರ್ ಕ್ಯಾಮೆರಾ ಕೊಡ್ತಾ ಇದ್ದಾರೆ. ಒಂದ್ಸಲ ನೀವೆಲ್ಲ ಶಾಕ್ ಆಗ್ಬೋದು, ಏನಪ್ಪ ಸ್ಮಾರ್ಟ್ ಫೋನ್ ಕೂಡ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಯಾವ ರೀತಿ ಅಳವಡಿಸ್ತಾ ಇದ್ರಪ್ಪ, ಅದು ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಒಂದು ಶಾಕ್ ಆಗ್ಬೋದು ಪಕ್ಕ. ಸದ್ಯಕ್ಕೆ ಚೈನಾದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ಜೊತೆ 48 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಅಂದ್ರೆ ಡುವಲ್ ರಿಯರ್ ಕ್ಯಾಮೆರಾ ಕೊಡ್ತಾರೆ. ಮತ್ತೆ ಕ್ಯಾಮ್ರಾ ಅಂತೂ ನಾನು ಕಾಯ್ದಿಟ್ಟು ನೋಡ್ತಾ ಇದ್ದೀನಿ ಯಾವ ರೀತಿ ಈ ಒಂದು ಕ್ಯಾಮ್ರಾ ಕೆಲಸ ಮಾಡುತ್ತೆ. ಮತ್ತೆ ಡೆಪ್ತ್ ಸೆನ್ಸರ್ ಆಗಿ 5 ಮೆಗಾಪಿಕ್ಸೆಲ್ ಕೊಡಿದ್ದಾರೆ. ಪಕ್ಕ ನಮಗೆ ಬ್ಲರ್ ಇಫೆಕ್ಟ್ ಮತ್ತೆ DSLR ತರ ಫೋಟೋ ಸ್ವಲ್ಪ ಈಕ್ವಲ್ ಆಗಿ ನೋಡ್ಕೋಬಹುದು. 48 ಮೆಗಾಪಿಕ್ಸೆಲ್ ಇದು MP ಏನಿದೆ ಮೆಗಾಪಿಕ್ಸೆಲ್, ಇದು ತುಂಬಾ ಇಂಪಾರ್ಟೆಂಟ್ ನಮಗೆ. ಸೆನ್ಸರ್ ತುಂಬಾ ಇಂಪಾರ್ಟೆಂಟ್. ಸ್ಯಾಮ್ಸಂಗ್ ಕಡೆಯಿಂದ ಒಂದು ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಒಂದು ಒಳ್ಳೆ ಸೆನ್ಸರ್, ಪಕ್ಕ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ನೋಡಕ್ಕೆ ಸಿಗುತ್ತೆ. ಇನ್ನು ಮುಂದಿನ ಕ್ಯಾಮ್ರಾ ಕೂಡ ಅಷ್ಟೇ 13 ಮೆಗಾಪಿಕ್ಸೆಲ್ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ಒಳ್ಳೆ ಫೋಟೋಗಳನ್ನ ನೋಡ್ಕೋಬಹುದು ಪಕ್ಕ. ಮತ್ತೆ ಈ ಒಂದು ಫೋನ್ ನಲ್ಲಿ ಮೇನ್ ಮತ್ತೊಂದು ಹೈಲೈಟ್ ಏನಪ್ಪಾ ಅಂತಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 660 ಕೊಟ್ಟಿದ್ದಾರೆ. ಸೊ ಮಾಮೂಲಾಗಿ ನಾವು ರೆಡ್ಮಿ ನೋಟ್ 6 ಪ್ರೋ ಕೂಡ ಸ್ನ್ಯಾಪ್ಡ್ರ್ಯಾಗನ್ 660 ನೋಡ್ತೀವಿ. ಮತ್ತೆ ಮಾಮೂಲಾಗಿ 13,000 ಒಂದು 15,000 ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ನೋಡ್ತಾ ಇದ್ವಿ. ಸೊ ಹೀಗಾಗಿ ಎವರೇಜ್ ಇಲ್ಲಿ ಒಂದು ಪ್ರೊಸೆಸರ್ ಕೂಡ ಒಂದು ಓಕೆ ಇದೆ ಅನ್ಕೋಬಹುದು. ಮತ್ತೆ ನೀವು ಪ್ರೈಸ್ ಏನಾದ್ರು ಕೊನೆಗೆ ನೋಡ್ಕೊಂಡ್ರಪ್ಪ ಅಂದ್ರೆ ಪಕ್ಕ ಶಾಕ್ ಆಗ್ತೀರಾ. ಇದೊಂದು ಫೋನ್ ಕಂಪ್ಲೀಟ್ಲಿ ನಮ್ಮ ಬೆಲೆಗೆ ವರ್ತ್ ಇದೆ ನೀವು ಪಕ್ಕ ಅನ್ಕೊಳ್ತೀರಾ. ಇನ್ನು ನೆಕ್ಸ್ಟ್ ಒಂದು ಫೋನ್ ಅಲ್ಲಿ ಕ್ವಿಕ್ ಚಾರ್ಜಿಂಗ್ ಸಪೋರ್ಟ್ ಇದೆ, 4.0 ಕ್ವಿಕ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. C4 ಕೊಟ್ಟಿದ್ದಾರೆ. ಮತ್ತೆ 4000 mAh ಬ್ಯಾಟ್ರಿ ಆರಾಮಾಗಿ ನಾವು ಒಂದು ಫುಲ್ ಚಾರ್ಜಿಂಗ್ ಕೂಡ ಮಾಡ್ಕೋಬಹುದು. ಫ್ರೆಂಡ್ಸ್, ಇನ್ನು ಕೊನೆಯದಾಗಿ ಈ ಒಂದು ಫೋನ್ ನ ಪ್ರೈಸ್ ಏನಾದ್ರು ಕೇಳ್ಕೊಂಡ್ರಪ್ಪ ಅಂದ್ರೆ ಪಕ್ಕ ನೀವು ಶಾಕ್ ಆಗ್ತೀರಿ. ನಾನು ಕೂಡ ತುಂಬಾ ಶಾಕ್ ಆಗಿದ್ದೀನಿ, ತುಂಬಾ ಎಕ್ಸೈಟೆಡ್ ಕೂಡ ಇದ್ದೀನಿ. ಸೊ ಇಂದು ಫೋನ್ ಟೋಟಲ್ ಆಗಿ 3 ವೇರಿಯಂಟ್ ಗಳನ್ನ ಮಾಡ್ತಾ ಇದ್ದಾರೆ. 3GB 32GB ಇಂಟರ್ನಲ್ ಫೋನ್ ನಿಮಗೆ 9 ರಿಂದ 10,000 ರೂಪಾಯಿ, ಕೇವಲ 9 ರಿಂದ 10,000 ರೂಪಾಯಿಗೆ 48 ಮೆಗಾಪಿಕ್ಸೆಲ್ 4000 mAh ಬ್ಯಾಟ್ರಿ ಸ್ನ್ಯಾಪ್ಡ್ರ್ಯಾಗನ್ 660. ಸೊ ಇಟ್ಸ್ ನಾಟ್ ಅನ್ ಈಸಿ ಡೀಲ್. ಪಕ್ಕ ನಿಮಗೆ ಒಂದು ಒಳ್ಳೆ ಒಂದು ದುಡ್ಡಿಗೆ ನಿಮಗೆ ವರ್ತ್ ಅಂತ ಹೇಳ್ಕೊಂಡು ಈ ಫೋನ್ ತಗೊಳ್ಬಹುದು. 9 ರಿಂದ 10,000 ರೂಪಾಯಿ ಆಗುತ್ತೆ. ಎರಡನೇದಾಗಿ 4GB 64GB ಇಂಟರ್ನಲ್ ಫೋನ್ ನಿಮಗೆ 12 ರಿಂದ 13,000 ರೂಪಾಯಿಗೆ ಸಿಗುತ್ತೆ. ಇನ್ನು ಕೊನೆಯದಾಗಿ 3ನೇದಾಗಿ 6GB ಮತ್ತೆ 64GB ಅಥವಾ 128GB ಇಂಟರ್ನಲ್ ಫೋನ್ ನಿಮಗೆ
14ರಿಂದ 15 ಅಥವಾ 15ರಿಂದ 16 ಸಾವಿರ ರೂಪಾಯಿಗೆ ಈ ಒಂದು ಫೋನ್ನ ಭಾರತದಲ್ಲಿ ಬರ್ಬೋದು ಅನ್ಕೊಳ್ತಾ ಇದ್ದೀನಿ. ಸೊ ಪಕ್ಕ ಸ್ನ್ಯಾಪ್ಡ್ರ್ಯಾಗನ್ 670-75 ಅಥವಾ ಏನಾದರೂ ಮುಂದೆ ಒಂದು ಸ್ವಲ್ಪ ಅಪ್ಗ್ರೇಡ್ ಇತ್ತಪ್ಪ ಕೆಲವೊಂದು ರೇಟಸ್ ಇಲ್ಲಿಂದ ಮೇ ಬಿ ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದಷ್ಟು ಈ ಒಂದು ಫೋನ್ನ ಎಲ್ಲ ಒಂದು ಡೀಟೇಲ್ಸ್ ಆಗಿತ್ತು. ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಈ ಒಂದು ಫೋನಲ್ಲಿ ಇಷ್ಟ ಆಯಿತು, ಯಾವ ಒಂದು ಹೊಸ ಫೀಚರ್ಸ್ನ ಇದರಲ್ಲಿ ನೋಡ್ಕೊಂಡು ಪಕ್ಕ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅಲ್ಲಿವರೆಗೂ ನೋಡ್ತಾ ಇರಿ. ಸಿಗೋಣ ಮತ್ತೆ ನಮ್ಮ ಮುಂದಿನ ವಿಡಿಯೋಲ್ಲಿ. ಬಾಯ್.